ನಮಸ್ಕಾರ. ಈ ರಾಶಿ ನಕ್ಷತ್ರದವರಿಗೆ 19 ವರ್ಷ ದುಡ್ಡೇ ದುಡ್ಡು, ಮುಟ್ಟಿದ್ದೆಲ್ಲ ಚಿನ್ನ. ಆ? ಯಾವ ರಾಶಿ ನಕ್ಷತ್ರದವರು ಅಂತ ಹೇಳ್ತೀನಿ, ವಿಡಿಯೋ ಪೂರ್ತಿ ನೋಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ. ಈಗ ಹಿಂದಿನ ಕಾಲದಲ್ಲಿ ಈ ಒಂದು 30 ವರ್ಷ, 40 ವರ್ಷ, 50 ವರ್ಷದ ಹಿಂದ್ಗಡೆ ಈ ರೀಲ್ ಪಿಕ್ಚರ್ಗಳು ಅಂತ ಬರ್ತಿದ್ವು. ಫಿಲಮ್ ಟಾಕೀಸ್ಗಳಲ್ಲಿ ರೀಲ್ ಪಿಕ್ಚರ್ ಬಿಡ್ತಾಯಿದ್ರು. ಮತ್ತು ಆವಾಗ ನಾವೆಲ್ಲ ಚಿಕ್ಕರಿದ್ದಾಗ ಕ್ಯಾಸೆಟ್ ಬರ್ತಿದ್ವು. ರೀಲ್ ಕ್ಯಾಸೆಟು ಎಲ್ರಿಗೂ ಗೊತ್ತಿದೆ. ರೀಲ್ ಕ್ಯಾಸೆಟ್ಗಳು, ಈ ಸಿ ಡಿ ಪ್ಲೇಯರು, ವಿ ಸಿ ಡಿ ಪ್ಲೇಯರ್ಗಳು ಅಂತ ಬರ್ತಿದ್ವು. ಆವಾಗ ಆ ಕಾಲ ಹಂಗಿತ್ತು. ಇವಾಗ ಕಾಲ ಚೇಂಜ್ ಆಗಿದೆ. ಕಾಲಕ್ಕೆ ತಕ್ಕಂತೆ ಮನುಷ್ಯ ಚೇಂಜ್ ಆದಾಗ ಮಾತ್ರ ಶ್ರೀಮಂತರಾಗಲಿಕ್ಕೆ ಸಾಧ್ಯ. 30 ವರ್ಷ, 40 ವರ್ಷ, 50 ವರ್ಷದ ಹಿಂದ್ಗಡೆ ರೀಲ್ ಪಿಕ್ಚರ್ ಬಿಡ್ತಿದ್ರು ನಮ್ಮ ತಂದೆ ಅವರೆಲ್ಲ, ಮನೆಯಲ್ಲಿ ನಮ್ಮ ತಾತ ಅವರೆಲ್ಲ. ಇವಾಗ ಅದನ್ನು ಮಾಡೋಕ್ಕಾಗುತ್ತಾ? ನೋಡಿ, ಟೆಕ್ನಾಲಜಿ ಎಷ್ಟು ಡೆವಲಪ್ ಆಗಿದೆ. ಆ ರೀತಿ ನಾವು ಡೆವಲಪ್ ಆದಾಗ ಮಾತ್ರ ಶ್ರೀಮಂತರಾಗಲಿಕ್ಕೆ ಸಾಧ್ಯ. ಯಾವ ರಾಶಿ ನಕ್ಷತ್ರದವರು ಅಂತ ಹೇಳ್ತೀನಿ, ವಿಡಿಯೋ ಪೂರ್ತಿ ನೋಡಿ, ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಮತ್ತು ಈ 30 ವರ್ಷ, 40 ವರ್ಷ, 50 ವರ್ಷ, 60 ವರ್ಷದ ಹಿಂದ್ಗಡೆ ಎಲ್ಲ ಮನೆಗೆ ಸ್ಟೀಲ್ ಪಾತ್ರೆ ಸಾಮಾನು ಅಂತ ಬರ್ತಾಯಿದ್ವು ಮಾರ್ಕಂಡು. ಟಿ ವಿ ಎಸ್ಸು, ಲೂನಾ ಸೂಪರು, ಟಿ ಎಫ್ ಆರ್ ಲೂನಾ ಗಾಡಿಗಳಲ್ಲಿ ಆವಾಗ ಹುಣ್ಸೆಹಣ್ಣು ಮಾರ್ಕೊಂಬರ್ತಿದ್ರು. ಈಗ ನಾವು ಆ ಕೆಲಸ ಮಾಡಿದರೆ ಸಕ್ಸಸ್ ಆಗುತ್ತಾ? ಅರ್ಥ ಮಾಡ್ಕೊಳ್ಳಿ. ಅಂದರೆ ಕಾಲಕ್ಕೆ ತಕ್ಕಂತೆ ನಮ್ಮ ಆಯ್ಕೆಗಳ, ಉದ್ಯೋಗದ ಆಯ್ಕೆಗಳು, ವ್ಯಾಪಾರದ ಆಯ್ಕೆಗಳು, ಕೃಷಿ ವ್ಯವಸಾಯದ ಆಯ್ಕೆಗಳನ್ನ ಚೇಂಜ್ ಮಾಡ್ಕೊಂತ ಹೋದಲ್ಲಿ ಮನುಷ್ಯ ಶ್ರೀಮಂತರಾಗಲಿಕ್ಕೆ ಸಾಧ್ಯ. ಇನ್ನು ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಮಾಡೋದಂತೂ ಮಾಡಲೇಬೇಕು. ನಮ್ಮ ಆಯ್ಕೆಗಳಲ್ಲಿರುತ್ತೆ ಮೊದಲು ಶ್ರೀಮಂತಿಕೆ ಅನ್ನೋದು, ಮುಟ್ಟಿದ್ದೆಲ್ಲ ಚಿನ್ನ ಅನ್ನೋದು, ದುಡ್ಡೇ ದುಡ್ಡು ಅನ್ನೋದು. ಯಾವಾಗ ನಮ್ಮ ಆಯ್ಕೆಗಳು ಸರಿಯಾಗಿ ಇಟ್ಕೊತೀವ, ಕೆಲಸದ ಆಯ್ಕೆ, ವ್ಯಾಪಾರದ ಆಯ್ಕೆ, ಕೃಷಿ ವ್ಯವಸಾಯದ ಆಯ್ಕೆಗಳು, ಪ್ಲಸ್ ಜಾತಕದಲ್ಲಿ ಎಸ್ಪೆಷಲಿ ನಿಮ್ಮದು ಯಾವುದೇ ರಾಶಿ ನಕ್ಷತ್ರ ಆಗಿರಲಿ, ಎಸ್ಪೆಷಲಿ ಈ ಧನುರ್ ಲಗ್ನದಲ್ಲಿ ಹುಟ್ಟಿ ಶನಿ ತುಲಾ ರಾಶಿಯಲ್ಲಿ ವಿಶಾಖ ನಕ್ಷತ್ರದಲ್ಲಿ ಇದ್ದಾಗ, ಅದರದ್ದು ಭುಕ್ತಿ ಬಂದಾಗ, ಅಂತರ್ಭುಕ್ತಿಗಳು ಬಂದಾಗ ಫಲ ಕೊಟ್ಟೇ ಕೊಡುತ್ತೆ. ಇವಾಗ ಶನಿ ದಶೆ ನಡೀತಿದೆ ಅಂತಂದರೆ 19 ವರ್ಷ. 19 ವರ್ಷ ಫಲ ಕೊಡಲ್ಲ ನಿಮಗೆ. ಶನಿ ದಶೆ 19 ವರ್ಷ ಇರುತ್ತೆ. 19 ವರ್ಷ ಫಲ ಕೊಡಲ್ಲ ನಿಮಗೆ. ಅದು ದಶ ಇರುತ್ತಷ್ಟೇ. ಈಗ ಯಾವುದೇ ದಶ ನಡೀಲಿ, ದಶಾ ಸ್ಟಾರ್ಟಿಂಗಲ್ಲಿ ಶುಕ್ರ ದಶೆ, ಶುಕ್ರ ಭುಕ್ತಿ, ದಶಾ ಸ್ಟಾರ್ಟಿಂಗಲ್ಲಿ ಫಲ ಕೊಡಲ್ಲ. ಶನಿ ದಶೆ, ಶನಿ ಭುಕ್ತಿ ಸ್ಟಾರ್ಟಿಂಗಲ್ಲಿ ಫಲ ಕೊಡಲ್ಲ. ದಶಾ ಎಂಡಿಂಗಲ್ಲಿ ಫಲ ಕೊಡಲ್ಲ. ಈಗ ಬೇರೆ ಯಾವುದಾದ್ರೂ ದಶಾ ನಡೀಲಿ, ಭುಕ್ತಿಗಳಲ್ಲಿ ಇವಾಗ ಧನುರ್ ಲಗ್ನದಲ್ಲಿ ನೀವು ಹುಟ್ಟಿದ್ದೀರ ಅಂದ್ಕೊಳ್ಳಿ, ಶನಿ ತುಲಾ ರಾಶಿ ವಿಶಾಖ ನಕ್ಷತ್ರದಲ್ಲಿ ಇತ್ತು ಅಂದ್ಕೊಳ್ಳಿ, ಯಾವುದೇ ಗ್ರಹದ ದಶಾ ನಡೀಲಿ, ಭುಕ್ತಿಗಳಲ್ಲಿ ಶನಿ ಬಂದಾಗ ನಿಮಗೆ ಫಲ ಕೊಟ್ಟೇ ಕೊಡುತ್ತೆ, ಒಳ್ಳೆ ಫಲ. ಮತ್ತು ಇನ್ನೊಂದು ಮಕರ ಲಗ್ನದಲ್ಲಿ ಹುಟ್ಟಿದ್ದೀರ ಅಂದ್ಕೊಳ್ಳಿ, ಶನಿ ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರದಲ್ಲಿ ಇದ್ದಾಗ ಭುಕ್ತಿಗಳಲ್ಲಿ, ಅಂತರ್ಭುಕ್ತಿಗಳಲ್ಲಿ ಬಂದಾಗ ಖಂಡಿತವಾಗ್ಲೂ ಇದ್ರದ್ದು ಫಲ, ಒಳ್ಳೆ ಫಲ ಅಂತೂ ಇದ್ದೇ ಇರುತ್ತೆ. ದಿಸ್ ಈಸ್ ಕಾಲ್ಡ್ ಇಟ್ ಆಸ್ ಜ್ಯೋತಿಷ್ಯ. ಜ್ಯೋತಿಷ್ಯ ಅಂದರೆ ಗುಡ್ ಟೈಮ್, ಬ್ಯಾಡ್ ಟೈಮ್ ಅಷ್ಟೇ. ಯಾವ ಭುಕ್ತಿಗಳಲ್ಲಿ ನಮಗೆ ಒಳ್ಳೆಯದಾಗುತ್ತೆ, ಯಾವ ಭುಕ್ತಿಗಳಲ್ಲಿ ಕೆಟ್ಟದಾಗುತ್ತೆ, ಯಾವ ಭುಕ್ತಿಯಲ್ಲಿ ಒಳ್ಳೆ ಪಿರಿಯಡು, ಯಾವ ಭುಕ್ತಿಯಲ್ಲಿ ಕೆಟ್ಟು ಪಿರಿಯಡು, ಇಷ್ಟೇ ಜ್ಯೋತಿಷ್ಯ. ಯಾವ ಟೈಮಲ್ಲಿ ಸರ್ಕಾರಿ ಉದ್ಯೋಗ ಸಿಗ್ಬೋದು, ಯಾವ ಟೈಮಲ್ಲಿ ಯಾವ ಭುಕ್ತಿಗಳಲ್ಲಿ, ದಶಾಭುಕ್ತಿಗಳಲ್ಲಿ ಮದುವೆ ಆಗಬಹುದು, ಇಷ್ಟೇ ಜ್ಯೋತಿಷ್ಯ. ಅದಕ್ಕೆ ನಾನು ಹೇಳ್ತಿರ್ತೀನಿ, ಯಾವ ಜ್ಯೋತಿಷ್ಯಗಳು ದೇವರಲ್ಲ, ಯಾರೂ ಪವಾಡ ಮಾಡೋರಲ್ಲ ಅಂತ. ಜಸ್ಟ್ ಜ್ಯೋತಿಷ್ಯ ಅಂದರೆ ಡಿಗ್ರಿ ವೈಸ್ ನೋಡಬೇಕು.
ಎಷ್ಟೆಷ್ಟು ಡಿಗ್ರಿಯಲ್ಲಿ ಗ್ರಹಗಳು ಪ್ಲೇಸ್ಮೆಂಟ್ ಕುಂತಿದ್ದಾವೆ, ಯಾವುದು ದಶ, ಯಾವುದು ಭುಕ್ತಿ, ಯಾವುದು ಅಂತರ್ಭುಕ್ತಿ, ಎಷ್ಟು ಡಿಗ್ರಿಯಲ್ಲಿದೆ, ಯಾವ ನಕ್ಷತ್ರದಲ್ಲಿ ಕೂತ್ಕೊಂಡಿದೆ, ಇವೆಲ್ಲ ಪರಿಗಣನೆ ತಗೊಂಡು ಜ್ಯೋತಿಷ್ಯ ಹೇಳೋದಷ್ಟೇ. ಅದಕ್ಕೆ ಯಾವ ಜ್ಯೋತಿಷ್ಯಗಳು ದೇವರಲ್ಲ, ಯಾರೂ ಪವಾಡ ಮಾಡಲ್ಲ, ಯಾರೂ ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡಲ್ಲ. ಜ್ಯೋತಿಷ್ಯ ಗುಡ್ಡು ಟೈಮು ಮತ್ತು ಬ್ಯಾಡ್ ಟೈಮು, ಒಳ್ಳೆಯ ಸಮಯ ಯಾವಾಗಿಂದ ಯಾವಾಗ, ಕೆಟ್ಟ ಸಮಯ ಯಾವಾಗಿಂದ ಯಾವ ಪೀರಿಯಡು, ಯಾವ ಟೈಮಲ್ಲಿ ಹುಷಾರಾಗಿರಬೇಕು, ಯಾವ ಟೈಮಲ್ಲಿ ಒಳ್ಳೆ ಫಲ ಬರುತ್ತೆ. ಒಳ್ಳೆ ಫಲ ಬರುತ್ತೆ ಅಂತ ಸುಮ್ಮನೆ ಕೂತ್ಕೊಂಡ್ರೆ ಆಕಾಶದಿಂದ 500 ರೂಪಾಯಿ ನೋಟುಗಳು ದೇವರಾಣಿ ಉದುರಲ್ಲ. ಕಷ್ಟಪಟ್ಟು ದುಡಿಲೇಬೇಕು. ಅದಕ್ಕೆ ಆಯ್ಕೆಗಳು ಸರಿ ಇರಬೇಕು. ಉದ್ಯೋಗದ ಆಯ್ಕೆ, ವ್ಯಾಪಾರದ ಆಯ್ಕೆ, ಕೃಷಿ ವ್ಯವಸಾಯದ ಆಯ್ಕೆ. ಪ್ಲಸ್ ಈ ಜ್ಯೋತಿಷ್ಯ ಅಂದರೆ ಬೂಸ್ಟಪ್ ಮಾಡುತ್ತೆ. ಯಾಕೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಬರ್ತಿದೆ, ಯಾಕೆ ಹಣಕಾಸಿನ ಸಮಸ್ಯೆ ಬರ್ತಿದೆ, ಯಾಕೆ ಸಾಲ ಬಾಧೆ ಆಗ್ತಿದೆ, ಯಾಕೆ ವ್ಯಾಪಾರ ಲಾಸ್ ಆಗ್ತಿದೆ, ಯಾಕೆ ಕೊಟ್ಟಿರೋ ಸಾಲ ವಾಪಸ್ ಬರ್ತಿಲ್ಲ, ಯಾಕೆ ಕೊಟ್ಟಿರೋ ಹಣ ವಾಪಸ್ ಬರ್ತಿಲ್ಲ, ಯಾಕೆ ಸಡನ್ ಕಷ್ಟಗಳು ಬಂತು ಅಂತಂದರೆ ಅಲ್ಲಿ ಭುಕ್ತಿಗಳಲ್ಲಿ ಅಂತರ್ಭುಕ್ತಿಗಳಲ್ಲಿ ನೋಡಬೇಕು. ಆವಾಗ ನೋಡಿದಾಗ ಗುಡ್ ಟೈಮ್ ಬ್ಯಾಡ್ ಟೈಮ್ ಅಂತ ಇರುತ್ತೆ ಅಷ್ಟೇ. ಈಗ 19 ವರ್ಷ ಈ ರಾಶಿ ನಕ್ಷತ್ರದವರಿಗೆ ದುಡ್ಡು ಮುಟ್ಟಿದ್ದೆಲ್ಲ ಚಿನ್ನ ತಪ್ಪಾಗುತ್ತೆ. ದಶ ಇರುತ್ತಷ್ಟೇ, ಅದು 19 ವರ್ಷ ಶನಿ ದಶೆ. ಈಗ ಶುಕ್ರ 20 ವರ್ಷ ಇರುತ್ತೆ. ಶುಕ್ರ ದಶೆ ನಡೆದ್ಬಿಟ್ರೆ 20 ವರ್ಷನಾ? ಇಲ್ಲ. ಭುಕ್ತಿಗಳಲ್ಲಿ ಯಾವುದೇ ದಶ ನಡೀಲಿ, ಸ್ಟಾರ್ಟಿಂಗು ದಶ ಎಂಡಿಂಗ್ ದಶದಲ್ಲಿ ಫಲ ಕೊಡಲ್ಲ, ಆದಷ್ಟು ಫಲ ಕೊಡಲ್ಲ. ಇನ್ನು ಅದು ಬಿಟ್ಟು ಭುಕ್ತಿಗಳಲ್ಲಿ ಬಂದಾಗ, ಅಂತರ್ಭುಕ್ತಿಗಳಲ್ಲಿ ಬಂದಾಗ ಪ್ಲೇಸ್ಮೆಂಟು, ಗ್ರಹಗಳೆಲ್ಲಿ ಕೂತ್ಕೊಂಡಿರ್ತೇವ ಅದರದ್ದು ಪ್ಲೇಸ್ಮೆಂಟು ತಕ್ಕಂತೆ ಖಂಡಿತವಾಗ್ಲೂ ಒಳ್ಳೆ ಫಲ ಕೊಟ್ಟೇ ಕೊಡುತ್ತೆ. ಇಷ್ಟ ಆದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ನಮಸ್ಕಾರ.